ಕರುನಾಡಿಗೆ ಆಗಮಿಸಿದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಮೆರಿಕಾದಿಂದ ಕರುನಾಡಿಗೆ ಆಗಮಿಸಿದ್ರು. ಏರ್ಪೋರ್ಟ್ ಬಳಿ ಭರ್ಜರಿ ಸ್ವಾಗತ ಕೂಡ ನೀಡಲಾಯಿತು ಅವರಿಗೆ. ಇನ್ನು ಶಿವಣ್ಣ ಮತ್ತು ಅವರ ನಿವಾಸದ ಮುಂದೆ ಜನವೋ ಜನ ಅಂತಾನೆ ಹೇಳಬಹುದು. ಕೆಂಪೇಗೌಡ ಏರ್ಪೋರ್ಟ್ನಿಂದ ಮನೆಯತ್ತ ಶಿವಣ್ಣ ಹೊರಟಿದ್ದಾರೆ. ಏರ್ಪೋರ್ಟ್ ಬಳಿ ಶಿವಣ್ಣ ದಂಪತಿಗೆ ಭರ್ಜರಿ ಸ್ವಾಗತವನ್ನ ಕೂಡ ಮಾಡಲಾಯಿತು. ಇನ್ನು ಶಿವಣ್ಣ ಮುತ್ತು ನಿವಾಸದ ಮುಂದೆ ಜನವೋ ಜನ. ಕ್ಯಾನ್ಸರ್ ಚಿಕಿತ್ಸೆಗೆಂದು ಅಮೆರಿಕಾಗೆ ತೆರಳಿದ್ದ ಶಿವಣ್ಣ ಈಗ ಬರೋಬ್ಬರಿ 1 ತಿಂಗಳ ನಂತರ ತವರಿಗೆ ಬಂದರು. ಹ್ಯಾಟ್ರಿಕ್ ಹೀರೋ ಕಳೆದ ಡಿಸೆಂಬರ್ 18ರಂದು ಅಮೆರಿಕಾಗೆ ಹೋಗಿದ್ರು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ಅಲ್ಲಿ ಅಮೆರಿಕಾದಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆ ಕೂಡ ಆಗಿತ್ತು. ಡಾಕ್ಟರ್ ಮುರುಗೇಶ್ ಮನೋಹರನ್ ಅವರು ಶಿವಣ್ಣನ ಕ್ಯಾನ್ಸರ್ಗೆ ಆಪರೇಷನ್ ಅನ್ನ ಮಾಡಿದ್ರು. ಸದ್ಯ ಅಲ್ಲೇ 1 ತಿಂಗಳ ಕಾಲ ಚೇತರಿಸಿಕೊಂಡು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಫ್ಲೋರಿಡಾದ ಮಿಯಾಮಿ ಆಸ್ಪತ್ರೆಯಲ್ಲಿ ಶಿವಣ್ಣಗೆ ಕಳೆದ ತಿಂಗಳು ಡಿಸೆಂಬರ್ 24ರಂದು ಆಪರೇಷನ್ ಆಗಿತ್ತು. ಇನ್ನು ಶಿವಣ್ಣನಿಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡೋದಕ್ಕೆ ಅವರ ಮನೆ ಮುಂದೆ ಭಾರಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮನೆ ಎದುರು ಕಟೌಟ್ಗಳನ್ನು ಹಾಕಿ ಕಿಂಗ್ ಇಸ್ ಬ್ಯಾಕ್ ಅಂತ ಫ್ಯಾನ್ಸ್ ಬರೆಸಿರುವಂತಹ ಪೋಸ್ಟರ್ಗಳು ಕೂಡ ಎಲ್ಲೆಡೆ ರಾರಾಜಿಸ್ತಾ ಇರುವಂಥದ್ದು. ಶಿವಣ್ಣ ಕರುನಾಡಿಗೆ ಆಗಮಿಸಿರುವ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು. ಇವತ್ತು ಶಿವಣ್ಣನ ಅಭಿಮಾನಿಗಳಿಗೆ ಡಬಲ್ ಧಮಾಕ ಅಂತಾನೆ ಹೇಳಬಹುದು. ಇವತ್ತು ಬರ್ತೀನಿ ಅಂತ ಶಿವಣ್ಣ ಮುಂಚೆನೆ ತಿಳಿಸಿದ್ರು. ಹಾಗೆ ಜಿ ಕನ್ನಡ ವಾಹಿನಿಯಲ್ಲಿ ಭೈರತಿ ರಣಗಲ್ ಸಿನಿಮಾ ಕೂಡ ಪ್ರಸಾರ ಆಗುತ್ತೆ, ದಯವಿಟ್ಟು ಎಲ್ಲರೂ ಕೂಡ ನೋಡಿ ಅಂತ ಕೂಡ ಹೇಳಿದ್ರು. ಸೊ ಹೀಗಾಗಿ ಅಭಿಮಾನಿಗಳಿಗೆ ಒಂದು ರೀತಿ ಇವತ್ತು ಡಬಲ್ ಧಮಾಕ. ಸದ್ಯ ಈಗ ಏರ್ಪೋರ್ಟ್ನಿಂದ ನಿವಾಸದ ಕಡೆಗೆ ಶಿವಣ್ಣ ತೆರಳ್ತಾ ಇದ್ದಾರೆ. ಏರ್ಪೋರ್ಟ್ ಬಳಿ ಶಿವಣ್ಣ ದಂಪತಿಗೆ ಭರ್ಜರಿ ಸ್ವಾಗತವನ್ನ ಕೂಡ ಮಾಡಲಾಯಿತು. ಶಿವಣ್ಣನ ಜೊತೆ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಇಷ್ಟು ದಿನಗಳ ಕಾಲ ಅಮೆರಿಕಾದಲ್ಲೇ ಇದ್ರು. ಈಗ ಚೇತರಿಸಿಕೊಂಡು ಕರುನಾಡಿಗೆ ವಾಪಸ್ ಆಗಿದ್ದಾರೆ. ಇನ್ನು ಇತ್ತ ಅವರ ಮನೆ ಎದುರು ಅಭಿಮಾನಿಗಳು ವೆಲ್ಕಮ್ ಮಾಡೋದಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. 500 kg ಹೂವುಗಳಿಂದ ಶಿವಣ್ಣನಿಗೆ ಪುಷ್ಪಾರ್ಚನೆಯನ್ನು ಮಾಡೋದಕ್ಕೆ ಫ್ಯಾನ್ಸ್ ತಯಾರಿಯನ್ನು ಕೂಡ ನಡೆಸಿಕೊಂಡಿರುವಂಥದ್ದು. ಕಳೆದ 1 ತಿಂಗಳಿನಿಂದ ಏನು ಅಮೆರಿಕಾದಲ್ಲಿದ್ದರು ಶಿವಣ್ಣ, ಕ್ಯಾನ್ಸರ್ಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಆಯಿತು. ಅದಾದಮೇಲೆ ಅಲ್ಲೇ ಚೇತರಿಸಿಕೊಳ್ತಾ ಇದ್ರು. ಉಳಿದ ಟ್ರೀಟ್ಮೆಂಟ್ ಎಲ್ಲ ಅಲ್ಲೇ ಪಡೆದುಕೊಳ್ತಾ ಇದ್ರು. ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಫಲಿಸ್ತು. ಸೊ ಶಿವಣ್ಣನಿಗೇನೂ ಆಗಬಾರ್ದು, ಅವರು ಆರಾಮಾಗಿ ಆರೋಗ್ಯಯುತರಾಗಿ ವಾಪಸ್ ಕರುನಾಡಿಗೆ ಬರಬೇಕು ಅಂತ ಅವರ ಅಭಿಮಾನಿಗಳು ಪೂಜೆ ಪುನಸ್ಕಾರ, ಹೋಮ ಹವನ, ಹರಕೆ, ಮತ್ತೊಂದು ಮಗದೊಂದು ಎಲ್ಲ ಕೂಡ ಮಾಡಿಕೊಂಡಿದ್ರು. ಸೊ ಅಭಿಮಾನಿಗಳ ಪ್ರಾರ್ಥನೆ ಫಲಿಸ್ತು, ದೇವರು ಕಣ್ಬಿಟ್ಟ, ಯಶಸ್ವಿ ಶಸ್ತ್ರಚಿಕಿತ್ಸೆ ಕೂಡ ಆಗಿದ್ದು ಶಿವಣ್ಣ ಈಗ ಪರ್ಫೆಕ್ಟ್ ಮ್ಯಾನ್ ಆಗಿದ್ದಾರೆ ಅಂತಾನೆ ಹೇಳಬಹುದು. ಅಮೆರಿಕಾದಲ್ಲಿದ್ದಾಗಲೇ ಶಿವಣ್ಣ ಒಂದಷ್ಟು ಫೋಟೋಶೂಟ್ ಅನ್ನು ಕೂಡ ಮಾಡಿಸಿದ್ದಿದೆ. ಸೊ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಇದೆ. ಆ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಒಂದು ರೀತಿ ಖುಷಿ, ಅಂದ್ರೆ ನಮ್ಮ ಶಿವಣ್ಣ ಇಸ್ ಬ್ಯಾಕ್ ಅನ್ನೋ ತರ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ರು. ಫೈನಲಿ ಇವತ್ತು ಬೆಂಗಳೂರಿಗೆ ಬಂದಿಳಿದ್ರು ಏರ್ಪೋರ್ಟ್ ಮುಖಾಂತರ. ಈಗ ಏರ್ಪೋರ್ಟ್ನಿಂದ ಮನೆ ಕಡೆ ತೆರಳಿದ್ದಾರೆ. ಮನೆ ಬಳಿ ಅವರ ಅಭಿಮಾನಿಗಳು ಇವರು ಬರೋದನ್ನೇ ಎದುರು ನೋಡ್ತಾ ಇದ್ದಾರೆ. ಭರ್ಜರಿ ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಶಿವಣ್ಣ ಮುತ್ತು ನಿವಾಸದ ಮುಂದೆ ಜನವೋ ಜನ. ನೋಡಿ, 2 ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಏರ್ಪೋರ್ಟ್ನಿಂದ ಶಿವಣ್ಣ ಹೊರಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಮನೆ ಬಳಿ ಶಿವಣ್ಣನಿಗೆ ಸ್ವಾಗತ ಕೋರೋದಕ್ಕೆ, ಭರ್ಜರಿ ವೆಲ್ಕಮ್ ಕೊಡೋದಕ್ಕೆ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ಅಂತ. ಅಂದರೆ ಶಿವಣ್ಣ ಕಾರ್ ಇಳಿದ ತಕ್ಷಣ ಹೂವಿನ ಮೇಲೇನೆ ನಡ್ಕೊಂಡ್ ಬರಬೇಕು ಅಂತ ಅಲ್ಲಿಂದ ಮನೆ ಬಾಗಿಲಿನವರೆಗೂ ಕೂಡ ಒಂದು ರೀತಿ ಹೂವಿನ ಹೊದಿಕೆಯನ್ನೇ ಹಾಸ್ತಾ ಇದ್ದಾರೆ ಅಭಿಮಾನಿಗಳು. ಸೊ ನೆಚ್ಚಿನ ನಟ ಚಿಕಿತ್ಸೆಯನ್ನ ಮುಗಿಸ್ಕೊಂಡು ಯಶಸ್ವಿಯಾಗಿ ಆರೋಗ್ಯಯುತರಾಗಿ ಬಂದಿದ್ದು ಅಭಿಮಾನಿಗಳಿಗೆ ಖುಷಿ ಹೆಚ್ಚಾಗಿದೆ. ಸೊ ಹೀಗಾಗಿ 1 ತಿಂಗಳು ನಟ ಕರುನಾಡಿನಲ್ಲಿ ಇರಲಿಲ್ಲ. ಸೊ ಇವತ್ತು ಬರ್ತಾ ಇದ್ದಾರೆ. ಭರ್ಜರಿ ವೆಲ್ಕಮ್ ಕೋರಬೇಕು ಅಂತ ಹೇಳಿ ಕಟೌಟ್ಗಳಿರಬಹುದು, ಹಾಗೆ ಹೂವಿನಿಂದ ಅಲಂಕಾರ ಇರಬಹುದು, ಹಾಗೆ ಹೂವಿನ ಹೊದಿಕೆಯನ್ನೇ ಹಾಸ್ತಾ ಇದ್ದಾರೆ ಅಭಿಮಾನಿಗಳು. ಅವರ ಮನೆ ಬಳಿ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ಅನ್ನೋದರ ಕುರಿತು ಕೂಡ ನೀವು ಗಮನಿಸಬಹುದು. ಕಳೆದ
ಕಳೆದ ಡಿಸೆಂಬರ್ 24ರಂದು ಫ್ಲೋರಿಡಾದ ಮಿಯಾಮಿ ಆಸ್ಪತ್ರೆಯಲ್ಲಿ ಶಿವಣ್ಣನಿಗೆ ಆಪರೇಷನ್ ಆಗಿತ್ತು. ಅದಾದ ಮೇಲೆ ಶಿವಣ್ಣ ಮತ್ತು ಗೀತಾ ಶಿವರಾಜ್ಕುಮಾರ್ ಇಬ್ಬರು ಕೂಡ ವಿಡಿಯೋವನ್ನು ಹಂಚಿಕೊಳ್ತಾರೆ. ಆಪರೇಷನ್ ಯಶಸ್ವಿ ಆಯಿತು, ನಾನು ಆರೋಗ್ಯಯುತನಾಗಿದ್ದೇನೆ, ಸೊ ಯಾರೂ ಕೂಡ ಗಾಬರಿ ಆಗಬೇಡಿ ಅಂತ ಸ್ವತಃ ಶಿವಣ್ಣನೇ ಹೇಳ್ತಾರೆ. ಅದಾದ ಮೇಲೆ ಅಭಿಮಾನಿಗಳು ಕೂಡ ಕೊಂಚ ನಿಟ್ಟಿಸಿರು ಬಿಟ್ಟಿದ್ರು. ಇನ್ನು 1 ತಿಂಗಳ ಕಾಲ ಅಲ್ಲೇ ಇದ್ದು ಚೇತರಿಸಿಕೊಂಡು ಉಳಿದ ಟ್ರೀಟ್ಮೆಂಟ್ ಅನ್ನೆಲ್ಲ ಪಡೆದುಕೊಂಡು ಈಗ ಪರ್ಫೆಕ್ಟ್ ಶಿವಣ್ಣನಾಗಿ ಶಿವರಾಜ್ಕುಮಾರ್ ರಾಜ್ಯಕ್ಕೆ ಆಗಮಿಸಿದ್ರು. ಗಣರಾಜ್ಯೋತ್ಸವದ ದಿನವೇ ಆಗಮಿಸಿದ್ದು ಮತ್ತೊಂದು ಖುಷಿ ಅಂತಾನೆ ಹೇಳಬಹುದು. ಸೊ ಈಗ ಏರ್ಪೋರ್ಟ್ನಿಂದ ಅವರ ಮನೆಯತ್ತ ತೆರಳ್ತಾ ಇದ್ದಾರೆ ಕಾರಿನಲ್ಲಿ. ಇನ್ನು ಮನೆ ಹತ್ರ ಹೋಗಿದ ತಕ್ಷಣ ಒಂದು ರೀತಿ ಶಿವಣ್ಣಗೆ ಬಿಗ್ ಸರ್ಪ್ರೈಸ್ ಅಂತಾನೆ ಹೇಳಬಹುದು. ಅವರ ಅಭಿಮಾನಿಗಳು ಮಾಡಿರುವಂತಹ ಸರ್ಪ್ರೈಸ್, ಹೂವಿನ ಹಾಸಿಗೆಯನ್ನೇ ಹಾಸ್ತಾ ಇದ್ದಾರೆ. ಸೊ ಒಂದು ಕಡೆ ಕಟೌಟ್ಗಳನ್ನು ಕೂಡ ನಿಲ್ಲಿಸಿದ್ದಾರೆ. ವೆಲ್ಕಮ್ ಮಾಡೋದಕ್ಕೆ ಮನೆ ಮುಂದೆ ಭಾರಿ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಕಿಂಗ್ ಈಸ್ ಬ್ಯಾಕ್ ಅಂತ ಕಟೌಟ್ಗಳನ್ನು ಹಾಕಿ ಅಭಿಮಾನಿಗಳು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿವಣ್ಣ ಮನೆ ಕೂಡ ರೀಚ್ ಆಗಲಿದ್ದಾರೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ಯಶೋಧ, ಸದ್ಯ ಶಿವಣ್ಣನ ಮನೆ ಬಳಿಯೇ ಇದ್ದೀರಾ, ಇನ್ನೇನು ಬರ್ತಾ ಇದ್ದಾರೆ, ಯಾವುದೇ ಕ್ಷಣದಲ್ಲಾದರೂ ಶಿವಣ್ಣ ಬರಬಹುದು. ಒಂದು ಕಡೆ ಫ್ಯಾನ್ಸ್ ಸಕಲ ಸಿದ್ಧತೆಗಳನ್ನು ಕೂಡ ನಡೆಸ್ಕೊಂಡಿದ್ದಾರೆ, ಹೂವಿನ ಹಾಸಿಗೆಯನ್ನೇ ಹೊಚ್ಚಿಬಿಟ್ಟಿದ್ದಾರೆ ಅಂತಲೇ ಹೇಳಬಹುದು ಶಿವಣ್ಣನಿಗೆ ವೆಲ್ಕಮ್ ಮಾಡೋದಕ್ಕೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಎಸ್ ಮಧುಮಾಲ, ನಾನೀಗ ಸದ್ಯ ಶಿವಣ್ಣನ ಮನೆಯ ಬಳಿ ಇದ್ದೀನಿ. ಗಮನಿಸಬಹುದು, ನನ್ನ ಸುತ್ತಮುತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಮತ್ತೆ ಕರುನಾಡಿಗೆ ಬಂದು ಅವರ ಮನೆಗೆ ಎಂಟ್ರಿಯನ್ನು ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಕೂಡ ಸೇರ್ತಾ ಇದ್ದಾರೆ. ಇಲ್ಲಿ ಗಮನಿಸಬಹುದು, ಈ ಒಂದು ಜಾಗದಲ್ಲಿ ಶಿವಣ್ಣ ಆಗಿರಬಹುದು, ಪತ್ನಿ ಇಬ್ಬರನ್ನು ಕೂರಿಸಿ ಹೂವಿನ ಒಂದು ಅರ್ಚನೆ ಮಾಡಿಬಿಡ್ತಾರೆ ಅನ್ನೋ ರೀತಿಯಲ್ಲಿ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರೋ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಇದರ ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಿರುವಂತಹ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ. ಅವರನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಬೇಕು ಅಂತ ಹೇಳಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಚಿತ್ರರಂಗದ ಗಣ್ಯರು ಕೂಡ ಆಗಮಿಸುವಂಥ ಸಾಧ್ಯತೆ ಇದೆ. ಆ್ಯಂಡ್ ಅವ್ರಿಗೆ ದೃಷ್ಟಿ ತೆಗಿಬೇಕು ಅಂತ ಹೇಳಿ ಮಹಿಳೆಯರು ಕೂಡ ಆಗಮಿಸಿರುವಂತಹ ಅವರ ಮಹಿಳಾ ಅಭಿಮಾನಿಗಳು ಆಗಮಿಸಿರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದು ನೀವು. ಡಿಸೆಂಬರ್ 18ರಂದು ಅವರು ಅಮೇರಿಕಕ್ಕೆ ತೆರಳ್ತಾರೆ. 18ಕ್ಕೆ ಹೋಗಿ 22ಕ್ಕೆ ಆಸ್ಪತ್ರೆಗೆ ಅವರು ಅಡ್ಮಿಟ್ ಆಗ್ತಾರೆ. 24ಕ್ಕೆ ಅವರಿಗೆ ಸರ್ಜರಿ ಆಗುತ್ತೆ. ಆ ಸರ್ಜರಿ ಏನು ಯಶಸ್ವಿಯಾಗಿ ಇದೀಗ ಮತ್ತೆ ಅವರು ಕರ್ನಾಡಿಗೆ ಬಂದಿರುವಂಥದ್ದು ಹೆಮ್ಮೆಯ ಸಂಗತಿ. ಇಲ್ಲಿ ಗಮನಿಸಬಹುದು, ಮಹಿಳೆಯರಿದ್ದಾರೆ. ಸೊ ಶಿವಣ್ಣನಿಗೆ ದೃಷ್ಟಿ ತೆಗೆಯೋದಕ್ಕೋಸ್ಕರ ಕಾಯ್ತಿದ್ದಾರೆ. ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ. ಅವರ ಅಭಿಮಾನಿಗಳು ಒಂಥರ ನಿಮಗೆ ಲಕ್ ಅಂತಲೇ ಹೇಳ್ಬೋದು. ಅವರು ವಾಪಸ್ ಬಂದ ಸಂದರ್ಭದಲ್ಲಿ ಈ ರೀತಿ ವೆಲ್ಕಮ್ ಮಾಡ್ತಿರೋದು ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ ಮೇಡಮ್. ಅವರ ಅಪ್ಪಟ ಅಭಿಮಾನಿಗಳು ನಾವು. ಸೊ ಇವತ್ತು ಅವ್ರಿಗೆ ಯಾವುದೇ ದೃಷ್ಟಿ ಮತ್ತೆ ತಾಗಬಾರ್ದು, ಅವ್ರಿಗೆ ಯಾವುದೇ ರೀತಿ ಸಂಕಷ್ಟ ಬರಬಾರ್ದು ಅಂತ ಹೇಳ್ತಾ ನಾವು ನಮ್ಮ ಮನಸ್ಸಲ್ಲಿ ಹಾರೈಸ್ತಾ ಈ ಒಂದು ಆರತಿನ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಇವತ್ತು. ಅವರು ಗುಣಮುಖರಾಗಿ ಬರ್ತಾ ಇರೋದು ನಮ್ಮೆಲ್ಲರಿಗೂ ತುಂಬಾ ಖುಷಿ ಇದೆ. ಇದೆ ಮೇಡಮ್, ಅವ್ರು ರಿಟರ್ನ್ ಆಗ್ತಾ ಇರೋದು. ನಾವು ಹೋಗುವಾಗ ತುಂಬ ಭಯದಲ್ಲೇ ಕಲಿಸಿದ್ವಿ, ಏನಾಗುತ್ತೋ ಹೆಂಗಿರುತ್ತೋ ಅಲ್ಲಿ ಅಂತ. ನಾವಂತೂ ತುಂಬಾ ಪಕ್ಕ ಅಭಿಮಾನಿಗಳು. ಅವ್ರು ಬರ್ತಾ ಇದ್ದಾರೆ ಅಂತ ಕಾಯ್ಕೊಂಡಿದ್ರಿ ಇಷ್ಟು ದಿವಸ. ಬರ್ತಾ ಇರೋದು ತುಂಬ ಖುಷಿ ಆಗ್ತಿದೆ ಮ್ಯಾಮ್ ನಮಗೆ. ಖಂಡಿತ, ಅದಕ್ಕೆ ಅಲ್ವಾ ನಾವೆಲ್ಲರೂ ಅವ್ರನ್ನ ಹ್ಯಾಟ್ರಿಕ್ ಹೀರೋ ಅಂತ ಕರೆಯೋದು. ಹ್ಯಾಟ್ರಿಕ್ ಆಗೇ ಬರ್ತಾ ಇದ್ದಾರೆ ಇವತ್ತು. ತುಂಬಾ ಖುಷಿ ಆಗ್ತಾ ಇದೆ. ಅವ್ರು ಬರೋದಕ್ಕೋಸ್ಕರ ನಾವು ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಶಿವಣ್ಣನವರು ಪವರಿಂದ ಹೋಗಿ ಡಬಲ್ ಪವರಿಂದ ವಾಪಸ್ ಬರ್ತಾ ಇದ್ದಾರೆ. ಅದು ನಮ್ಮೆಲ್ರಿಗೂ ಧಮಾಕ ಅನಿಸ್ತಾ ಇದೆ. ಯಾಕೆಂದರೆ ಇಷ್ಟೊಂದು ಈ ವಯಸ್ಸಲ್ಲೂ ಅವರು ಇಷ್ಟೊಂದು ಎನರ್ಜೆಟಿಕ್ ಆಗಿರೋದು ನಿಜವಾಗ್ಲೂ ಕರುನಾಡಿನ ಚಕ್ರವರ್ತಿ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಮೇಡಮ್ ರೀ. ನೋಡಿ, ಇಡೀ ರಾಜ್ಯದ ಜನ ಎಲ್ಲ ಸಂಭ್ರಮಿಸ್ತಾ ಇದ್ದಾರೆ. ಯಾಕೆಂದರೆ ಶಿವರಾಜ್ಕುಮಾರ್ ಅವರು ಈ ವಯಸ್ಸಲ್ಲೂ ಈ ರೀತಿಯಾದಂಥ ಪಾತ್ರಗಳನ್ನು ಮಾಡೋದ್ರ ಜೊತೆಗೆ ಆರೋಗ್ಯವನ್ನು ಗೆದ್ದು ಬರ್ತಾ ಇದ್ದಾರೆ. ಅವರು ಯಾವುದೇ ರೀತಿಯಾಗಿ ಚಿಕಿತ್ಸೆಗೆ ಹೋಗಿದ್ರು, ನಾನು ಚಿಕಿತ್ಸೆಗೆ ಹೋಗಿದ್ನಿ ಅನ್ನೋದನ್ನು ಬಿಟ್ಟು ತೀವ್ರ ಯುವಕನಂತೆ ವಾಪಸ್ ಬರ್ತಾ ಇರೋದು ನಮ್ಮೆಲ್ಲರಿಗೂ ತುಂಬ ಆನಂದ ಮತ್ತು ಸಂತೋಷವನ್ನು ತಂದುಕೊಟ್ಟಿದೆ ಮೇಡಮ್. ಗಮನಿಸಬಹುದು, 60 ಆದರೂ ಕೂಡ ಅದು ಒಂಥರ ಅವ್ರಿಗೆ ಸ್ವೀಟ್ 16 ಇದ್ದ ಸಂದರ್ಭದಲ್ಲೂ ಕೂಡ
60 ಅಂತ ಏನಿಲ್ಲ, ನನಗೆ ಇನ್ನೂ 16 ಅಂತ ಹೇಳಿಬಿಟ್ಟು ಅವರ ಎನರ್ಜಿ ಬಗ್ಗೆ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯ ಎನರ್ಜಿ ಶಿವಣ್ಣನವ್ರದ್ದು. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ, ಕೆಲವೇ ಕ್ಷಣದಲ್ಲಿ ಅವರು ಆಗಮಿಸ್ತಾರೆ, ಬಂದು ಇಲ್ಲಿ ಅಭಿಮಾನಿಗಳ ಜೊತೆ ಸೇರ್ತಾರೆ, ಅಭಿಮಾನಿಗಳ ಜೊತೆ ಒಂದಷ್ಟು ಟೈಮ್ ಜೊತೆಗೆ ಅವರನ್ನು ಮೀಟ್ ಮಾಡೋದಕ್ಕೆ ಅಂತ ಹೇಳಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಸಿನಿಮಾ ಇಂಡಸ್ಟ್ರಿಯವರು ಕೂಡ ಬರುವಂಥ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದ್ದಾವೆ, ಗಮನಿಸಬಹುದು. ಇಲ್ಲಿ ಶಿವಣ್ಣನವರ ವೆಲ್ಕಮ್ ಅಂದರೆ ಒಂದು ಜಾತ್ರೆಯ ವಾತಾವರಣವೇ ಇಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಆ ಎಲ್ಲ ದೃಶ್ಯಗಳನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಮತ್ತೆ ಮಧುಮಾಲಾ ನಮ್ಮ ನಾಡಿಗೆ ವಾಪಸ್ ಆಗ್ತಿರುವಂತಹ ಶಿವಣ್ಣನವರನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಇಲ್ಲಿ ಗಮನಿಸಬಹುದು, ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಭದ್ರತೆ ಆಗಿರ್ಬೋದು, ಅವ್ರ ಹತ್ರ ಇಲ್ಲಿ ಮಾಡಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ ಒಟ್ಟಿನಲ್ಲಿ ಶಿವಣ್ಣ ಇನ್ನೇನು ಕೆಲವೇ ಹೊತ್ತಿನಲ್ಲಿ, ಕೆಲವೇ ಕ್ಷಣದಲ್ಲಿ ಆಲ್ರೆಡಿ ಏರ್ಪೋರ್ಟ್ನಿಂದ ಅವರು ಆಗಮಿಸಿದಾಗಿದೆ. ನೋಡಿ ಶಿವಣ್ಣನವರ ಸಾಕಷ್ಟು ಮಂದಿ ಇದ್ದಾರೆ. ಸೊ ಅವರು ಕೂಡ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ. ಇನ್ನೂ ಒಂದಷ್ಟು ಮಂದಿ ಅಭಿಮಾನಿಗಳ ಜೊತೆ ಮಾತಾಡಿಸಿ ಏನು ಹೇಳ್ತಾರೆ ಕೇಳೋಣ. ಎಸ್ ಮಧುಮಾಲಾ, ಇಲ್ಲಿ ಎಲ್ಲರೂ ಕೂಡ ಸಂಭ್ರಮದಲ್ಲಿ ಇರುವ ಹಿನ್ನೆಲೆಯಲ್ಲಿ ಯಾರು ಕೂಡ ಮಾತನಾಡುವಂಥ ಪ್ರಯತ್ನವನ್ನ ಮಾಡಿದ್ರು ಕೂಡ ಮಾತನಾಡೋದಕ್ಕೆ ನೋಡಿ ಇಲ್ಲಿ ಗಮನಿಸ್ಬೋದು. ಇಲ್ಲಿದ್ದಂಥ ಮಹಿಳಾ ಅಭಿಮಾನಿಗಳು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡ್ಸೋಣ. ಯಾಕೆ ಬಂದಿದ್ದೀರಾ ಇಲ್ಲಿಗೆ? ಏನಕ್ಕೆ ಬಂದಿರೋದು? ಯಾಕೆ ಬಂದ್ರಿ? ಶಿವಣ್ಣ ನೋಡಕ್ ಬಂದಿದ್ದೀವಿ. ಹೌದಾ? ಎಲ್ಲಿರೋದು ನೀವು? ನಾವು ರಾಚನಹಳ್ಳಿಯಲ್ಲಿ ಇದ್ದೀವಿ. ಅಲ್ಲಿಂದ ಎಲ್ಲಿಗೆ ಬಂದ್ರಾ? ಓಕೆ. ಶಿವಣ್ಣ ನಾವು ಡೈಲಿ ವಾಕಿಂಗ್ ಬರ್ತೀವಿ, ನಾರ್ಮಲಾಗಿ ನೋಡ್ತಾ ಇರ್ತೀವಿ ವಾಕಿಂಗ್ ಮಾಡೋವಾಗ ಅವ್ರನ್ನ. ಇವತ್ತು ಅವ್ರನ್ನ ನೋಡೋಕೆ ಅಂತಾನೆ ಬಂದಿದ್ದೀವಿ. ಏನು ಹೇಳ್ತೀರಾ? ಮತ್ತೆ ಕ್ಯಾನ್ಸರ್ ಫ್ರೀ ಯಾಕೆ ಬರ್ತಾ ಇದ್ದಾರೆ? ತುಂಬ ಖುಷಿ ಆಗ್ತದೆ, ಆರೋಗ್ಯವಾಗಿ ಬರ್ತಾ ಇದ್ದಾರಲ್ವಾ, ಅದೇ ತುಂಬ ಖುಷಿ ಆಗ್ತದೆ ನಮಗೆ. ತುಂಬ ಖುಷಿ ಆಗ್ತಿದೆ. ಶಿವಣ್ಣ ಆರೋಗ್ಯವಾಗಿ ಮತ್ತೆ ರಿಟರ್ನ್ ಆಗ್ತಿರೋದು ಡೈಲಿ ನೋಡ್ತೀವಿ, ವಾಕಿಂಗ್ ಬಂದಾಗ ಮಾತಾಡಿಸ್ತಾರೆ. ಇವತ್ತು ನೋಡೋಣ ಅಂತಲೇ ವೆಯ್ಟ್ ಮಾಡ್ತಿದ್ದೀವಿ. ಮತ್ತು ಮೀಡಿಯಾನಲ್ಲೆಲ್ಲ ನೋಡಿ ಸಾಕಾಗಿದೆ, ಎದುರುಗಡೆ ನೋಡೋಣ, ಒಂದು ತಿಂಗಳಾಯಿತು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಮಕ್ಕಳು, ಅದಕ್ಕಾಗಿ ಕಾಯ್ತಿದ್ದಾರೆ. ಒಂದು ಮುತ್ತನ್ನು ಕಳ್ಕೊಂಡಿದ್ದೀವಿ, ಇನ್ನೊಂದು ಮುತ್ತನ್ನು ಕಳ್ಕೊಳ್ಳೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಕನ್ನಡದ ಆಸ್ತಿ ಅವರು, ಯಾವತ್ತೂ ಕರ್ನಾಟಕದ ಆಸ್ತಿ ನಮಗೆ. ಅವ್ರು ಹುಷಾರಾಗಿ ಬರಲಿ, ಆರೋಗ್ಯವಾಗಿರಲಿ, ಜೀವನ ಪರಿತ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತ ಆಶಿಸ್ತೀವಿ ನಾವು. ಓಕೆ. ಏನೋ ಹೇಳ್ತೀರಂದ್ರಿ ಮೇಡಮ್ ನೀವು? ಶಿವಣ್ಣ ಲಾಸ್ಟ್ ಟೈಮಾಗಲ್ಲಿ ಬಂದಿದ್ರು ವಾಕಿಂಗ್. ಹೌದಾ? ವಾಕಿಂಗ್ ಬಂದಾಗ ನೋಡಿದ್ರಾ? ಇವತ್ತು ಮತ್ತೆ ನೋಡಕ್ ಬಂದಿದ್ದಾರೆ. ಯಾಕೆ ಹೋಗಿರೋದು ಅವ್ರು ಅಮೇರಿಕಕ್ಕೆ? ಪ್ರೆಗ್ನೆಂಟ್ ಇಲ್ಲ ಅವ್ರಿಗೆ ಅಂತ. ಎಸ್, ಗಮನಿಸ್ಬೋದು. ಏನಂದರೆ ಸಂಭ್ರಮದ ಟೈಮ್ ಅಂತಲೇ ಹೇಳಬಹುದು. ಎಲ್ಲ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಬರ್ತಾರೆ. ಶಿವಣ್ಣನವರ ಎಂಟ್ರಿ ಆಗುವಂಥ ಸಂದರ್ಭದಲ್ಲಿ ಇಲ್ಲಿ ಭರ್ಜರಿಯಾಗಿ ಪಟಾಕಿಯನ್ನು ಸಿಡಿಸೋದ್ರ ಮೂಲಕ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಿದ್ಧತೆ ಆಗಿದೆ. ಇನ್ನೇನು ಕೆಲವೇ ಹೊತ್ತು ಆಲ್ರೆಡಿ ಅವರು ಆನ್ ದಿ ವೇ ಇದ್ದಾರೆ. ಏರ್ಪೋರ್ಟ್ನಿಂದ ಹೊರಟಿದ್ದಾಗಿದೆ. ಏರ್ಪೋರ್ಟ್ನಲ್ಲೂ ಕೂಡ
ಒಂದಷ್ಟು ನಮ್ಮ ಇಂಡಸ್ಟ್ರಿಯ ಕಲಾವಿದರಾಗಿರ್ಬೋದು, ಅರ್ಜುನ್ ಜನ್ಯ ಆಗಿರ್ಬೋದು, ಅವ್ರ 45 ಸಿನಿಮಾದ ಪ್ರೊಡ್ಯೂಸರ್, ಹೀಗೆ ಹಲವಾರು ಮಂದಿ ಅವರನ್ನು ಅಲ್ಲಿಂದ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಗಮನಿಸಬಹುದು 2025 ಒಂಥರ ನೋವು ಅಂತಲೇ, ಸ್ಟಾರ್ಟಿಂಗೇ ನೋವು ಅಂತಲೇ ಹೇಳ್ಬೋದು. ಹೋಗುವಂಥ ಸಂದರ್ಭದಲ್ಲಿ ನೋವಿನಲ್ಲೇ ಹೋದರು. ಅಯ್ಯೋ, ನಾನು ಇಷ್ಟು ದಿನಗಳ ಕಾಲ ಯಾವತ್ತೂ ನಾನು ಬಿಟ್ಟಿರ್ತಿರ್ಲಿಲ್ಲ ಮನೇನ ಅಂತ ಹೇಳಿ. ಒಟ್ಟಿನಲ್ಲಿ ಕ್ಯಾನ್ಸರ್ ಫ್ರೀ ಆಗಿ ಶಿವಣ್ಣ ಅದನ್ನು ಗೆದ್ದು, ಅದನ್ನು ಕ್ಯಾನ್ಸರ್ನೇ ಹೆದರಿಸಿ ಬರ್ತಾ ಇರೋದು ನಮಗೆಲ್ರಿಗೂ ಕೂಡ ಖುಷಿಯ ವಿಚಾರ ಅಂತಲೇ ಹೇಳಬಹುದು. ಇನ್ನು ಕೆಲವೇ ಕ್ಷಣದಲ್ಲಿ ಅವರ ಆಗಮನ ಆಗುತ್ತೆ. ಮಧುಮಾಲ. ಎಸ್, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಇದ್ರಿ ಮನೆ ಮುಂದೆ ಅಭಿಮಾನಿಗಳ ಜನಸಾಗರ ಯಾವ ರೀತಿ ಇತ್ತು ಅಂತ. ಸೊ ಶಿವಣ್ಣ ಕನ್ನಡದ ಆಸ್ತಿ. ಅವರನ್ನು ನೋಡೋದಕ್ಕೆ ನಾವು ತುದಿಗಾಲಿನಲ್ಲಿ ನಿಂತಿದ್ದೀವಿ. ಇಷ್ಟು ದಿನ ವಿಡಿಯೋಗಳಲ್ಲಿ ನೋಡ್ತಾ ಇದ್ವಿ, ಯಾವಾಗ ಕಣ್ಮುಂದೆ ನೋಡ್ತೀವಿ ಅಂತ ಅನಿಸ್ತಾ ಇತ್ತು ಅಂತ ಮಹಿಳಾ ಅಭಿಮಾನಿಗಳಿರಬಹುದು, ಪುಟ್ಟ ಮಕ್ಕಳು ಕೂಡ ನೀವು ಬಂದಿರೋದನ್ನು ಗಮನಿಸಿದ್ರಿ. ಸೊ ಪಟಾಕಿ, ಹೂವು, ಕಟೌಟು ಎಲ್ಲ ಕೂಡ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಈಗ ಏರ್ಪೋರ್ಟ್ನಿಂದ ಮನೆ ಕಡೆ ಹೊರಟಿದ್ದಾರೆ ಇಬ್ಬರು ಕೂಡ, ಅಂದರೆ ದಂಪತಿ ಶಿವರಾಜ್ ಕುಮಾರ್ ಹಾಗೆ ಗೀತಾ ಶಿವರಾಜ್ ಕುಮಾರ್ ಇಬ್ಬರು ಕೂಡ ಹೋಗ್ತಿದ್ದಾರೆ. ಹೋಗಿದ ತಕ್ಷಣ ಅವರಿಗೆ ಮನೆ ಮುಂದೆ ಒಂದು ಬಿಗ್ ಸರ್ಪ್ರೈಸ್ ಅಂತಲೇ ಹೇಳಬಹುದು. ಸೊ ಅಭಿಮಾನಿಗಳು ರೆಡಿ ಮಾಡ್ತಾ ಇರುವಂತಹ ಸರ್ಪ್ರೈಸನ್ನು ನೋಡಿ ಶಿವಣ್ಣ ಏನು ಹೇಳಬಹುದು, ಶಿವಣ್ಣ ಯಾವತ್ತೂ ಕೂಡ ಅದ್ದೂರಿ, ಸಡಗರ, ಸಂಭ್ರಮ ಅಂದರೆ ಅವರು ಸಿಂಪ್ಲಿಸಿಟಿ ಮ್ಯಾನು. ದೊಡ್ಡ ಮನೆಯೇ ಒಂದು ರೀತಿ ಸಿಂಪ್ಲಿಸಿಟಿಗೆ ಹೆಸರುವಾಸಿ ಅಂತಲೇ ಹೇಳಬಹುದು. ಆದರೂ ಕೂಡ ಅಭಿಮಾನಿಗಳು ಪ್ರೀತಿಯಿಂದ ಮಾಡ್ತಾ ಇರೋದು. ಸೊ ಅವ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳಬಹುದು. ಸೊ ಭರ್ಜರಿ ವೆಲ್ಕಮ್ಗೆ ನೋಡಿ ಯಾವ ರೀತಿ ಸಿದ್ಧತೆಗಳು ನಡೆದಿದೆ ಶಿವಣ್ಣನ ಮನೆ ಮುಂದೆ ಅನ್ನೋದ್ರ ಕುರಿತಾಗಿ ನೀವು ಕೂಡ ಗಮನಿಸಬಹುದು. ಸೊ ಅವರು ನಮ್ಮ ಕನ್ನಡದ ಆಸ್ತಿ. ಸೊ ಅವರಿಗೆ ಅವರನ್ನು ನಾವು ಯಾವಾಗ ನೋಡ್ತೀವಿ ಅಂತ ನಾವು ಕಾಯ್ತಾ ಇದ್ವಿ ಅಂತ ಅಭಿಮಾನಿಗಳು ತಮ್ಮ ಸಂತಸವನ್ನು ಹಂಚಿಕೊಂಡರು. ಯಾರಿಲ್ಲ ಹೌದಾ, ಸರಿ. ಹಾಂ, ಓಕೆ 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 ಹೌದಾ, ಹೌದು ಕನೆಕ್ಟ್ ಮಾಡಿ ನಾನು ಮಾತಾಡ್ತೀನಿ. ಫೋನ್ ಮಾಡಿದ್ಯಾ ಅಲ್ಲಣ್ಣ? ಫೋನ್ ಮಾಡಿದ್ಯಾ? ಮಾಡಿದೆ, 2-3 ಸರಿ ಮಾಡಿದೆ. ಇಲ್ಲ ಮಾಡು, ಚೆಕ್ ಮಾಡ್ಬೇಕು, ಅರ್ಥ ಮಾಡಿದೆ. ಸದ್ಯ ಶಿವಣ್ಣನ ಮನೆಯ ಬಳಿ ಇದ್ದೀನಿ. ಗಮನಿಸಬಹುದು, ನನ್ನ ಸುತ್ತಮುತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಮತ್ತೆ ಕರುನಾಡಿಗೆ ಬಂದು ಅವರ ಮನೆಗೆ ಎಂಟ್ರಿಯನ್ನು ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಕೂಡ ಸೇರ್ತಾ ಇದ್ದಾರೆ. ಇಲ್ಲಿ ಗಮನಿಸಬಹುದು, ಈ ಒಂದು ಜಾಗದಲ್ಲಿ ಶಿವಣ್ಣ ಆಗಿರ್ಬೋದು, ಪತ್ನಿ ಇಬ್ಬರನ್ನು ಕೂರಿಸಿ ಹೂವಿನ ಒಂದು ಅರ್ಚನೆ ಮಾಡಿಬಿಡ್ತಾರೆ ಅನ್ನೋ ರೀತಿಯಲ್ಲಿ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರೋದು ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಇದರ ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಿರುವಂತಹ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ. ಅವರನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಬೇಕು ಅಂತ ಹೇಳಿ ಹಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಚಿತ್ರರಂಗದ ಗಣ್ಯರು ಕೂಡ ಆಗಮಿಸುವಂಥ ಸಾಧ್ಯತೆ ಇದೆ. ಆ್ಯಂಡ್ ಅವ್ರಿಗೆ ದೃಷ್ಟಿ ತೆಗಿಬೇಕು ಅಂತ ಹೇಳಿ ಮಹಿಳೆಯರು ಕೂಡ ಆಗಮಿಸಿರುವಂತಹ ಅವರ ಮಹಿಳಾ ಅಭಿಮಾನಿಗಳು ಆಗಮಿಸಿರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದು ನೀವು. ಡಿಸೆಂಬರ್ 18ರಂದು ಅವರು ಅಮೆರಿಕಕ್ಕೆ
ತೆರಳ್ತಾರೆ. 18ಕ್ಕೆ ಹೋಗಿ 22ಕ್ಕೆ ಆಸ್ಪತ್ರೆಗೆ ಅವರು ಅಡ್ಮಿಟ್ ಆಗ್ತಾರೆ. 24ಕ್ಕೆ ಅವರಿಗೆ ಸರ್ಜರಿ ಆಗುತ್ತೆ. ಆ ಸರ್ಜರಿ ಏನು ಯಶಸ್ವಿಯಾಗಿ ಇದೀಗ ಮತ್ತೆ ಅವರು ಕರ್ನಾಡಿಗೆ ಬಂದಿರುವಂಥದ್ದು ಹೆಮ್ಮೆಯ ಸಂಗತಿ. ಇಲ್ಲಿ ಗಮನಿಸಬಹುದು ಮಹಿಳೆಯರಿದ್ದಾರೆ. ಸೊ ಶಿವಣ್ಣನಿಗೆ ದೃಷ್ಟಿ ತೆಗೆಯೋದಕ್ಕೋಸ್ಕರ ಕಾಯ್ತಿದ್ದಾರೆ. ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ. ಅವರ ಅಭಿಮಾನಿಗಳು ಒಂಥರ ನಿಮಗೂ ಲಕ್ ಅಂತಲೇ ಹೇಳ್ಬೋದು. ಅವರು ವಾಪಸ್ ಬಂದ ಸಂದರ್ಭದಲ್ಲಿ ಈ ರೀತಿ ವೆಲ್ಕಮ್ ಮಾಡ್ತಿರೋದು ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ ಮೇಡಮ್. ಅವರ ಅಪ್ಪಟ ಅಭಿಮಾನಿಗಳು ನಾವು. ಸೊ ಇವತ್ತು ಅವ್ರಿಗೆ ಯಾವುದೇ ದೃಷ್ಟಿ ಮತ್ತೆ ತಾಗಬಾರ್ದು, ಅವ್ರಿಗೆ ಯಾವುದೇ ರೀತಿ ಸಂಕಷ್ಟ ಬರಬಾರ್ದು ಅಂತ ಹೇಳ್ತಾ ನಾವು ನಮ್ಮ ಮನಸ್ಸಲ್ಲಿ ಹಾರೈಸ್ತಾ ಈ ಒಂದು ಆರತಿನ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಇವತ್ತು. ಅವರು ಗುಣಮುಖರಾಗಿ ಬರ್ತಾ ಇರೋದು ನಮ್ಮೆಲ್ಲರಿಗೂ ತುಂಬಾ ಖುಷಿ ಇದೆ. ಇದೆ ಮೇಡಮ್, ಅವ್ರು ರಿಟರ್ನ್ ಆಗ್ತಾ ಇರೋದು. ನಾವು ಹೋಗುವಾಗ ತುಂಬ ಭಯದಲ್ಲೇ ಕಲಿಸಿದ್ವಿ, ಏನಾಗುತ್ತೋ ಹೆಂಗಿರುತ್ತೋ ಅಲ್ಲಿ ಅಂತ. ನಾವಂತೂ ತುಂಬಾ ಪಕ್ಕ ಅಭಿಮಾನಿಗಳು. ಅವ್ರು ಬರ್ತಾ ಇದ್ದಾರೆ ಅಂತ ಕಾಯ್ಕೊಂಡಿದ್ರಿ ಇಷ್ಟು ದಿವಸ. ಬರ್ತಾ ಇರೋದು ತುಂಬ ಖುಷಿ ಆಗ್ತಿದೆ ಮ್ಯಾಮ್ ನಮಗೆ. ಖಂಡಿತ ಅದಕ್ಕೆ ಅಲ್ವಾ ನಾವೆಲ್ಲರೂ ಅವ್ರನ್ನ ಹ್ಯಾಟ್ರಿಕ್ ಹೀರೋ ಅಂತ ಕರೆಯೋದು. ಹ್ಯಾಟ್ರಿಕ್ ಆಗೇ ಬರ್ತಾ ಇದ್ದಾರೆ ಇವತ್ತು. ತುಂಬಾ ಖುಷಿ ಆಗ್ತಾ ಇದೆ. ಅವರು ಬರೋದಕ್ಕೋಸ್ಕರ ನಾವು ವೇಟಿಂಗ್ ಮಾಡ್ತಾ ಇದ್ದೀವಿ. ಶಿವಣ್ಣನವರು ಪವರಿಂದ ಹೋಗಿ ಡಬಲ್ ಪವರಿಂದ ವಾಪಸ್ ಬರ್ತಾ ಇದ್ದಾರೆ. ಅದು ನಮ್ಮೆಲ್ರಿಗೂ ಧಮಾಕ್ ಅನಿಸ್ತಾ ಇದೆ. ಯಾಕೆಂದರೆ ಇಷ್ಟೊಂದು ಈ ವಯಸ್ಸಲ್ಲೂ ಅವರು ಇಷ್ಟೊಂದು ಎನರ್ಜೆಟಿಕ್ ಆಗಿರೋದು ನಿಜವಾಗ್ಲೂ ಕರುನಾಡಿನ ಚಕ್ರವರ್ತಿ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಮೇಡಮ್ ಅವರೇ. ನೋಡಿ, ಇಡೀ ರಾಜ್ಯದ ಜನ ಎಲ್ಲ ಸಂಭ್ರಮಿಸ್ತಾ ಇದ್ದಾರೆ. ಯಾಕೆಂದರೆ ಶಿವರಾಜ್ ಕುಮಾರ್ ಅವರು ಈ ವಯಸ್ಸಲ್ಲೂ ಈ ರೀತಿಯಾದಂಥ ಪಾತ್ರಗಳನ್ನು ಮಾಡೋದ್ರ ಜೊತೆಗೆ ಆರೋಗ್ಯವನ್ನು ಗೆದ್ದು ಬರ್ತಾ ಇದ್ದಾರೆ. ಅವರು ಯಾವುದೇ ರೀತಿಯಾಗಿ ಚಿಕಿತ್ಸೆಗೆ ಹೋಗಿದ್ರು, ನಾನು ಚಿಕಿತ್ಸೆಗೆ ಹೋಗಿದ್ನಿ ಅನ್ನೋದನ್ನು ಬಿಟ್ಟು ತೀವ್ರ ಯುವಕನಂತೆ ವಾಪಸ್ ಬರ್ತಾ ಇರೋದು ನಮ್ಮೆಲ್ಲರಿಗೂ ತುಂಬ ಆನಂದ ಮತ್ತು ಸಂತೋಷವನ್ನು ತಂದುಕೊಟ್ಟಿದೆ ಮೇಡಮ್. ಗಮನಿಸಬಹುದು 60 ಆದರೂ ಕೂಡ ಅದು ಒಂಥರ ಅವ್ರಿಗೆ ಸ್ವೀಟ್ 16 ಇದ್ದ ಸಂದರ್ಭದಲ್ಲೂ ಕೂಡ 60 ಅಂತ ಏನಿಲ್ಲ, ನನಗೆ ಇನ್ನೂ 16 ಅಂತ ಹೇಳ್ಬಿಟ್ಟು ಅವರ ಎನರ್ಜಿ ಬಗ್ಗೆ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯ ಎನರ್ಜಿ ಶಿವಣ್ಣನವ್ರದ್ದು. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ, ಕೆಲವೇ ಕ್ಷಣದಲ್ಲಿ ಅವರು ಆಗಮಿಸ್ತಾರೆ, ಬಂದು ಇಲ್ಲಿ ಅಭಿಮಾನಿಗಳ ಜೊತೆ ಸೇರ್ತಾರೆ, ಅಭಿಮಾನಿಗಳ ಜೊತೆ ಒಂದಷ್ಟು ಟೈಮ್ ಜೊತೆಗೆ ಅವರನ್ನು ಮೀಟ್ ಮಾಡೋದಕ್ಕೆ ಅಂತ ಹೇಳಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಸಿನಿಮಾ ಇಂಡಸ್ಟ್ರಿಯವರು ಕೂಡ ಬರುವಂಥ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದ್ದಾವೆ. ಗಮನಿಸಬಹುದು ಇಲ್ಲಿ ಶಿವಣ್ಣನವರ ವೆಲ್ಕಮ್ ಅಂದರೆ ಒಂದು ಜಾತ್ರೆಯ ವಾತಾವರಣವೇ ಇಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಆ ಎಲ್ಲ ದೃಶ್ಯಗಳನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಮತ್ತೆ ಮಧುಮಾಲ ನಮ್ಮ ನಾಡಿಗೆ ವಾಪಸ್ ಆಗ್ತಿರುವಂತಹ ಶಿವಣ್ಣನವರನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಇಲ್ಲಿ ಗಮನಿಸಬಹುದು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಭದ್ರತೆ ಆಗಿರ್ಬೋದು ಅವ್ರ ಹತ್ರ ಇಲ್ಲಿ ಮಾಡಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ. ಒಟ್ಟಿನಲ್ಲಿ ಶಿವಣ್ಣ ಇನ್ನೇನು ಕೆಲವೇ ಕ್ಷಣದಲ್ಲಿ ಆಲ್ರೆಡಿ ಏರ್ಪೋರ್ಟ್ ನಿಂದ ಅವರು ಆಗಮಿಸಿದಾಗಿದೆ. ಜೊತೆಗೆ ಗಮನಿಸಬಹುದು ನೋಡಿ, ಪಟಾಕಿ ಶಿವಣ್ಣನವರ ಮಧುಮಾಲ ಇಲ್ಲಿ ಎಲ್ಲರೂ ಕೂಡ ಸಂಭ್ರಮದಲ್ಲಿ ಇರುವ ಹಿನ್ನೆಲೆಯಲ್ಲಿ ಯಾರು ಕೂಡ ಮಾತನಾಡುವಂಥ ಪ್ರಯತ್ನವನ್ನ ಮಾಡಿದ್ರು ಕೂಡ ಮಾತನಾಡೋದಕ್ಕೆ ನೋಡಿ ಇಲ್ಲಿ ಗಮನಿಸಬಹುದು. ಇಲ್ಲಿದ್ದಂಥ ಮಹಿಳಾ ಅಭಿಮಾನಿಗಳು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡ್ಸೋಣ. ಯಾಕೆ ಬಂದಿದ್ದೀರಾ ಇಲ್ಲಿಗೆ? ಏನಕ್ಕೆ ಬಂದಿರೋದು? ಯಾಕೆ ಬಂದ್ರಿ?
ಶಿವಣ್ಣ ನೋಡಕ್ ಬಂದಿದ್ದೀವಿ. ಹೌದಾ, ಎಲ್ಲಿರೋದು ನೀವು? ನಾವು ರಾಚನಹಳ್ಳಿಯಲ್ಲಿ ಇದ್ದೀವಿ. ಅಲ್ಲಿಂದ ಇಲ್ಲಿಗೆ ಬಂದ್ರಾ? ಓಕೆ, ಶಿವಣ್ಣ ನೋಡೋಕೆ ಬಂದಿದ್ದೀರಾ? ನಾವು ಡೈಲಿ ವಾಕಿಂಗ್ ಬರ್ತೀವಿ, ನಾರ್ಮಲಾಗಿ ನೋಡ್ತಾ ಇರ್ತೀವಿ ವಾಕಿಂಗ್ ಮಾಡೋವಾಗ ಅವ್ರನ್ನ. ಇವತ್ತು ಅವ್ರನ್ನ ನೋಡೋಕೆ ಅಂತಾನೆ ಬಂದಿದ್ದೀವಿ. ಹೌದಾ, ಏನು ಹೇಳ್ತೀರಾ? ಮತ್ತೆ ಕ್ಯಾನ್ಸರ್ ಫ್ರೀ ಆಗಿ ಬರ್ತಾ ಇದ್ದಾರೆ. ತುಂಬ ಖುಷಿ ಆಗ್ತದೆ, ಆರೋಗ್ಯವಾಗಿ ಬರ್ತಾ ಇದ್ದಾರಲ್ವಾ, ಅದೇ ತುಂಬ ಖುಷಿ ಆಗ್ತದೆ ನಮಗೆ. ತುಂಬ ಖುಷಿ ಆಗ್ತಿದೆ. ಶಿವಣ್ಣ ಆರೋಗ್ಯವಾಗಿ ಮತ್ತೆ ರಿಟರ್ನ್ ಆಗ್ತಿರೋದು ಡೈಲಿ ನೋಡ್ತೀವಿ, ವಾಕಿಂಗ್ ಬಂದಾಗ ಮಾತಾಡಿಸ್ತಾರೆ. ಇವತ್ತು ನೋಡೋಣ ಅಂತಲೇ ವೆಯ್ಟ್ ಮಾಡ್ತಿದ್ದೀವಿ. ಮತ್ತು ಮೀಡಿಯಾನಲ್ಲೆಲ್ಲ ನೋಡಿ ಸಾಕಾಗಿದೆ, ಎದುರುಗಡೆ ನೋಡೋಣ, ಒಂದು ತಿಂಗಳಾಯಿತು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಮಕ್ಕಳು, ಅದಕ್ಕಾಗಿ ಕಾಯ್ತಿದ್ದಾರೆ. ಒಂದು ಮುತ್ತನ್ನು ಕಳ್ಕೊಂಡಿದ್ದೀವಿ, ಇನ್ನೊಂದು ಮುತ್ತನ್ನು ಕಳ್ಕೊಳ್ಳೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಕನ್ನಡದ ಆಸ್ತಿ ಅವರು, ಯಾವತ್ತೂ ಕರ್ನಾಟಕದ ಆಸ್ತಿ ನಮಗೆ. ಅವ್ರು ಹುಷಾರಾಗಿ ಬರಲಿ, ಆರೋಗ್ಯವಾಗಿರಲಿ, ಜೀವನ ಪರಿತ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತ ಆಶಿಸ್ತೀವಿ ನಾವು. ಓಕೆ, ಏನೋ ಹೇಳ್ತೀರಿ ಅಂದ್ರಿ ಮೇಡಮ್ ನೀವು? ನಾನು ಶಿವಣ್ಣ ಲಾಸ್ಟ್ ಟೈಮಾಗಲ್ಲಿ ಬಂದಿದ್ರು ವಾಕಿಂಗ್. ಹೌದಾ, ವಾಕಿಂಗ್ ಬಂದಾಗ ನೋಡಿದ್ರಾ? ಇವತ್ತು ಮತ್ತೆ ನೋಡಕ್ ಬಂದಿದ್ದಾರೆ. ಯಾಕೆ ಹೋಗಿರೋದು ಅವ್ರು ಅಮೇರಿಕಕ್ಕೆ? ಪ್ರೆಗ್ನೆಂಟ್. ಹುಷಾರಿರಲಿಲ್ಲ ಅವ್ರಿಗೆ ಅಂತ. ಎಸ್, ಗಮನಿಸ್ಬೋದು. ಏನಂದರೆ ಸಂಭ್ರಮದ ಟೈಮ್ ಅಂತಲೇ ಹೇಳಬಹುದು. ಎಲ್ಲ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಬರ್ತಾರೆ. ಶಿವಣ್ಣನವರ ಎಂಟ್ರಿ ಆಗುವಂಥ ಸಂದರ್ಭದಲ್ಲಿ ಇಲ್ಲಿ ಭರ್ಜರಿಯಾಗಿ ಪಟಾಕಿಯನ್ನು ಸಿಡಿಸೋದ್ರ ಮೂಲಕ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಿದ್ಧತೆ ಆಗಿದೆ. ಇನ್ನೇನು ಕೆಲವೇ ಹೊತ್ತು ಆಲ್ರೆಡಿ ಅವರು ಆನ್ ದಿ ವೇ ಇದ್ದಾರೆ. ಏರ್ಪೋರ್ಟ್ನಿಂದ ಹೊರಟಿದ್ದಾಗಿದೆ. ಏರ್ಪೋರ್ಟ್ನಲ್ಲೂ ಕೂಡ ನಮ್ಮ ಇಂಡಸ್ಟ್ರಿಯ ಕಲಾವಿದರಾಗಿರ್ಬೋದು, ಅರ್ಜುನ್ ಜನ್ಯ ಆಗಿರ್ಬೋದು, ಅವ್ರ 45 ಸಿನಿಮಾದ ಪ್ರೊಡ್ಯೂಸರ್, ಹೀಗೆ ಹಲವಾರು ಮಂದಿ ಅವರನ್ನು ಅಲ್ಲಿಂದ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಗಮನಿಸಬಹುದು 2025 ಒಂಥರ ನೋವು ಅಂತಲೇ, ಸ್ಟಾರ್ಟಿಂಗಿಗೆ ನೋವು ಅಂತಲೇ ಹೇಳ್ಬೋದು. ಹೋಗುವಂಥ ಸಂದರ್ಭದಲ್ಲಿ ನೋವಿನಲ್ಲೇ ಹೋದರು. ಅಯ್ಯೋ, ನಾನು ಇಷ್ಟು ದಿನಗಳ ಕಾಲ ಯಾವತ್ತೂ ನಾನು ಬಿಟ್ಟಿರ್ತಿರ್ಲಿಲ್ಲ ಮನೇನ ಅಂತ ಹೇಳಿ. ಒಟ್ಟಿನಲ್ಲಿ ಕ್ಯಾನ್ಸರ್ ಫ್ರೀ ಆಗಿ ಶಿವಣ್ಣ ಅದನ್ನು ಗೆದ್ದು, ಅದನ್ನು ಕ್ಯಾನ್ಸರ್ನೇ ಹೆದರಿಸಿ ಬರ್ತಾ ಇರೋದು ನಮಗೆಲ್ರಿಗೂ ಕೂಡ ಖುಷಿಯ ವಿಚಾರ ಅಂತಲೇ ಹೇಳಬಹುದು. ಇನ್ನು ಕೆಲವೇ ಕ್ಷಣದಲ್ಲಿ ಅವರ ಆಗಮನ ಆಗುತ್ತೆ. ಮಧುಮಾಲ. ಹೌದು, ಕನೆಕ್ಟ್ ಮಾಡಿ ನಾನು ಮಾತ್ರ ನನಗೆ ಫೋನ್ ಮಾಡಿದ್ಯಾ? ಅಲ್ಲಣ್ಣ, ಫೋನ್ ಮಾಡಿದ್ಯಾ? ಮಾಡಿದೆ ಇಲ್ಲ ಮಾಡ ಚೆಕ್ ಮಾಡ್ಕೊ, ಮತ್ತೆ ಮಾಡ್ದ. ಕೈ ಹಾಕ್ಬೇಕು.